press the bell icon on the YouTube app and never miss another update. Hello students, let's continue our discussion in the lesson length. In previous class, we discussed the exercise 8.2 up to 4th main, right? So in 4th main, we solved 4 questions. Let's solve remaining 4 questions in today's class. So, I'll read the question, page number 102. Length of cloth required to stitch 6 pairs of kurta and pajama is 33 meter. What is the length of cloth required to stitch 1 pair of kurta and pajama? So, I'll explain now. Length of cloth required to stitch 6 pairs of kurta and pajama. ಅಂದರೆ ಲೆಂತ್ ಒಂದು ಎಷ್ಟು ಬೇಕು ಅಂತ ಹೇಳಿ ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ 6 pairs ಆಫ್ ಕುರ್ತಾ ಆ್ಯಂಡ್ ಪೈಜಾಮ. ಅಂದರೆ 6 pairs ಆಫ್ ಕುರ್ತಾ ಆ್ಯಂಡ್ ಪೈಜಾಮನ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಕ್ಲಾತ್ ಬೇಕು ಅಂತ ಹೇಳ್ತಿದ್ದಾರೆ ಅವರು. 33 meters ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ 6 pairs ಆಫ್ ಕುರ್ತಾ ಆ್ಯಂಡ್ ಪೈಜಾಮ. ಆ್ಯಂಡ್ ವಾಟ್ ದೇ ಆರ್ ಆಸ್ಕಿಂಗ್, what is the length of cloth required to stitch 1 pair of kurta and pajama? ಅವರು ಏನು ಕೊಟ್ಟಿದ್ದಾರೆ, 6 pairs ಆಫ್ ಕುರ್ತಾಗೆ 33 ಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಮಿಲರ್ಲಿ ನಾವು 1 ಕುರ್ತಾ ಆ್ಯಂಡ್ ಪೈಜಾಮನ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಮೀಟರ್ ಆಫ್ ಕ್ಲಾತ್ ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. Before going to solve the problem, first you have to decide either you have to multiply or divide or addition and subtraction. ನೀವು ಫಸ್ಟು ಯಾವ ಆಪ್ರೇಷನ್ನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಸಿ ಬೇಸ್ಡ್ ಆನ್ ಗಿವನ್ ಡಾಟಾ 6 ಪೇರ್ಸಿಗೆ 33 ಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು, 1 ಮೀಟರ್ಗೆ ಅಂದರೆ 6 ಇದೆ. ನಾವು ಅದನ್ನ ಏನು ಮಾಡಬೇಕು, ಡಿವೈಡ್ ಮಾಡಿ 1ಗೆ 1 ಕುರ್ತಾ ಆ್ಯಂಡ್ ಪೈಜಾಮಗೆ ಕ್ಲಾತ್ ಎಷ್ಟು ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡ್ತೀರಿ, ಇಲ್ಲಿ ಡಿವಿಷನ್ನ ಯೂಸ್ ಮಾಡ್ತೀವಿ. ಯಾಕೆ ಡಿವಿಷನ್ನ ಯೂಸ್ ಮಾಡ್ತೀವಿ ಅಂದರೆ 33 ಮೀಟರ್ ಇದೆ, ಅದು 6 ಕುರ್ತಾ ಆ್ಯಂಡ್ ಪೈಜಾಮಾಗಿದೆ. ನಮಗೆ ಬೇಕಾಗಿರೋದು ಏನು, ಓನ್ಲಿ 1ಗೆ ಬೇಕು. ಸೊ ಓನ್ಲಿ 1ಕ್ಕೆ ಎಷ್ಟಾಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಸೊ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ಈ ಪ್ರಾಬ್ಲಮಿಗೆ ನಾವು ಡಿವಿಷನ್ನ ಯೂಸ್ ಮಾಡ್ತೀವಿ. ಫಸ್ಟು ಕ್ವೆಶನ್ ಕೊಟ್ಟ ತಕ್ಷಣ ಏನು ಮಾಡ್ತೀರಿ, ರೀಡ್ ಮಾಡ್ತೀರಿ. ರೀಡ್ ಮಾಡಿದ್ಮೇಲೆ ಯಾವ ಆಪ್ರೇಷನ್ನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ಲೆಟ್ಸ್ ಸಾಲ್ವ್ 5th ಕ್ವೆಶನ್. ಫಸ್ಟ್ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ. ಲೆಂತ್ ಆಫ್ ಕ್ಲಾತ್ required to stitch 6 pairs of kurta and pajama. How much? That is 33 meter. See, ಈ 33 ಮೀಟರ್ಸಲ್ಲಿದೆ. ಸೊ ನಾವು ಡಿವಿಷನ್ ಮಾಡಬೇಕು. 33ನ 6ಇಂದ ಡಿವೈಡ್ ಮಾಡಬೇಕು. ಆನ್ಸರು ಪಾಯಿಂಟ್ಸಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, 33 ಮೀಟರಲ್ಲಿರೋದನ್ನ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡ್ತೀವಿ. ವಿ ಆಲ್ರೆಡಿ ಲರ್ನ್ ಹೌ ಟು ಕನ್ವರ್ಟ್ ಮೀಟರ್ ಟು ಸೆಂಟಿಮೀಟರ್. ಮೀಟರ್ ಅಂದರೆ ಲಾರ್ಜರ್ ಯೂನಿಟ್ ಆಗುತ್ತೆ, ಸೆಂಟಿಮೀಟರ್ ಅಂದರೆ ಸ್ಮಾಲರ್ ಯೂನಿಟ್ ಆಗುತ್ತೆ. ಸೊ ಕನ್ವರ್ಷನ್ ಮಾಡಬೇಕು. ಹೆಂಗೆ ಮಾಡ್ತೀರಿ, ವಿ ಆಲ್ರೆಡಿ ನೋ 1 meter is equals to 100 centimeters. ಸೊ ಗ್ರೇಟರ್ ಯೂನಿಟಿಂದ ಸ್ಮಾಲರ್ ಯೂನಿಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡ್ತೀವಿ, ವಿ ವಿಲ್ ಮಲ್ಟಿಪ್ಲೈ 33 into 100 will become 3300 centimeter. 33 ಮೀಟರಲ್ಲಿತ್ತು, ನಾವೇನು ಮಾಡಿದ್ವಿ, ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದ್ವಿ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್, ಲೆಂತ್ ಆಫ್ ಕ್ಲಾತ್ required to stitch 1 pair of
one pair of kurta and pajama. ಎಷ್ಟು ಬೇಕು? You have to divide 3300 divided by 6 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಲೆಟ್ಸ್ ಡಿವೈಡ್ 3300ನ 6 ಇಂದ ಡಿವೈಡ್ ಮಾಡೋಣ. 6 5s 30, 3ಅಲ್ಲಿ 0 ಹೋದರೆ 3ನೇ, 3ನಲ್ಲಿ 3 ಹೋದರೆ 0. ಸೊ 0 ಡೌನ್. 6 5s 30, 30ನಲ್ಲಿ 30 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಸೊ ಇಲ್ಲಿ 0 ಡೌನ್ ಮಾಡ್ತೀವಿ. 6 zeros 0. ಸೊ ಕಂಪ್ಲೀಟಾಗಿ ರಿಮೈಂಡರ್ 0 ಬಂತು. 3300ನ 6 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 550. ಸೊ ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ ಒನ್ ಪೇರ್ ಆಫ್ ಕುರ್ತಾ ಆ್ಯಂಡ್ ಪೈಜಾಮಾ ಈಸ್ 550 ಸೆಂಟಿಮೀಟರ್. ಸೊ ಇಲ್ಲಿ ನೀವು ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿರೋದ್ರಿಂದ ಯೂನಿಟ್ ಕೂಡ ಸೆಂಟಿಮೀಟರಲ್ಲೇ ಇರಬೇಕು. ಯೂನಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ನಂಬರ್ಸ್. 3500 ಆ್ಯಂಡ್ 550 ಸೆಂಟಿಮೀಟರ್ ಅಂದ್ರೇ ಲೆಂತ್ ಕಡಿಮೆ ಇರುತ್ತೆ. ಅದೇ ಥರ 550 ನೀವು ಮೀಟರ್ ಇಟ್ಟರೆ ತುಂಬ ಲೆಂತ್ ವೇರಿಯೇಷನ್ ಆಗುತ್ತೆ. ಬರೀ ನಂಬರ್ಸ್ ಅಷ್ಟೇ ಅಲ್ಲ, ಯೂನಿಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಲೆಂತ್ 550 ಸೆಂಟಿಮೀಟರ್ of cloth required to stitch one pair of kurta and pajama. You can write like this. Let's take 6th question now. The total length of 8 bundles of wire is 204 meter. Find the length of each bundle of wire. Total length of 8 bundles of wire ಅಂದರೆ 8 bundles of wire. ಫಾರ್ ಎಕ್ಸಾಂಪಲ್ ಈ ಚಾಕ್ ಪೀಸ್ನೇ ಒಂದು ಬಂಡಲ್ ಆಫ್ ವೈರ್ ಅಂತ ತಿಳ್ಕೊಳ್ರಿ. ಈ ಒಂದು ಬಂಡಲಲ್ಲಿ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ದ ಟೋಟಲ್ ಲೆಂತ್ ಆಫ್ 8 bundles ಆಫ್ ವೈರ್, 8 ಬಂಡಲ್ಲು ಸೇರಿ 204 ಮೀಟರ್ ಇದೆ ವೈರು ಅಂತ ಹೇಳ್ತಾ ಇದ್ದಾರೆ. ಸೊ ಫೈಂಡ್ ದ ಲೆಂತ್ ಆಫ್ ಈಚ್ ಬಂಡಲ್ ಆಫ್ ವೈರ್. ಟೋಟಲ್ ಕೊಟ್ಟಿರೋದು 8 ಬಂಡಲ್ ಆಫ್ ವೈರ್ದು. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಒಂದು ಬಂಡಲಲ್ಲಿ ಎಷ್ಟು ವೈರ್ ಇದೆ ಅಂತ. ಸೊ ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ವಿಲ್ ಮಲ್ಟಿಪ್ಲೈ ಆರ್ ಡಿವೈಡ್. ಸಿ, ಕೊಟ್ಟಿರೋದು 8ಗೆ, ಕೇಳ್ತಾ ಇರೋದು 1ಗೆ. ಯಾವಾಗ ಟೋಟಲ್ ಕೊಟ್ಟು ಸಿಂಗಲ್ಲಿ ಕೇಳ್ತಾರೆ ಆಗ ಏನು ಮಾಡಬೇಕು ನೀವು? ಯು ಹ್ಯಾವ್ ಟು ಡಿವೈಡ್. ಆದರೆ 1ಕ್ಕೆ ಕೊಟ್ಟು 8ಗೆ ಕೇಳಿದರೆ ಆಗ ನಾವೇನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಟೋಟಲ್ ಕೊಟ್ಟು ನಮಗೆ ಸಿಂಗಲ್ ಎಷ್ಟಿದೆ, ಸಿಂಗಲ್ ಒಂದು ಬಂಡಲಿಗೆ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡ್ತೀವಿ ನಾವು? ಡಿವೈಡ್ ಮಾಡ್ತೀವಿ. ಸೊ ಲೆಟ್ಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. ಆಫ್ಟರ್ ದಟ್ you can easily solve the problem. So what is the given data? Total length of 8 bundles of wire. So let us write like that only. Total length of 8 bundles of wire is equals to 204 meter. 204 meter. And what we have to find? Length of each bundle of wire. Two 204 divided by 8.
8 2s 16, 20 ಇದೆ, 20ಗಿಂತ ಸ್ಮಾಲ್ ನಂಬರ್ ಅಂದರೆ 16 ಬರುತ್ತೆ. ಸೊ 8 2s 16, 0 ಅಲ್ಲಿ 6 ಹೋಗಲ್ಲ, ಬಾರೋ ತೊಗೊಳ್ತೀವಿ, 10 ಅಲ್ಲಿ 6 ಹೋದರೆ 4 ಆಗುತ್ತೆ. ಹಿಯರ್ ಇಟ್ ವಿಲ್ ಬಿಕಮ್ 1, ಸೊ ಇಟ್ ವಿಲ್ ಬಿಕಮ್ 0. ನೆಕ್ಸ್ಟ್ 44, 8 5s 40, 4 ಅಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4, 4 ಅಲ್ಲಿ 4 ಹೋದರೆ 0. ಸೊ ರಿಮೈಂಡರ್ ಇನ್ನೂ 0 ಬಂದಿಲ್ಲ, ಏನು ಮಾಡ್ತೀವಿ, ಪಾಯಿಂಟ್ ಇಟ್ಟು 0ನ ತೊಗೊಳ್ತೀವಿ. ನಾವು 8 5s 40. ಸೊ ನಾವು ರಿಮೈಂಡರ್ ಇಸ್ 0. ಯು ಕ್ಯಾನ್ ಟೇಕ್ 25.5 ಮೀಟರ್, ಯಾಕೆಂದರೆ 204 ಕೂಡ ಮೀಟರಲ್ಲಿ ಇದ್ಮೇಲೆ 25.5 ಕೂಡ ಮೀಟರಲ್ಲೇ ಇರುತ್ತೆ. ಸೊ ಏನು ಹೇಳ್ಬೋದು ನಾವು ಫೈನಲ್ ಆಗಿ 25.5 meters. Therefore 25.5 meter of wire is there in each bundle. This is a complete solution of 6th question. Let's take 7th question. Height of table is 1 meter 25 centimeter and the height of a stool is 50 centimeter less than height of the table. Find the height of the stool anta ಹೇಳ್ತಾರೆ. So I'll explain by drawing the diagram. What they are given, height of the table, ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ನ ಹೈಟ್ ಎಷ್ಟು ಕೊಟ್ಟಿದ್ದಾರೆ, 1 meter 25 centimeter ಹೈಟ್. ಅಂದರೆ ನಮ್ಮ ಫ್ಲೋರ್ ಏನಿರುತ್ತೆ ಆ ಫ್ಲೋರಿಂದ ಮೇಲ್ಗಡೆ ಎಷ್ಟು ಇರುತ್ತೆ ಅದನ್ನ ನಾವೇನು ಹೇಳ್ತೀವಿ, ಹೈಟ್ ಅಂತ ಹೇಳ್ತೀವಿ. ಸೊ ಇದು 1 meter 25 centimeter and the height of a stool. ಆ ಟೇಬಲ್ ಕೆಳಗಡೆ ಒಂದು ಸ್ಟೂಲ್ ಇಟ್ಟಿರ್ತಾರೆ, ಆ ಸ್ಟೂಲ್ನ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಆ ಸ್ಟೂಲ್ನ ಹೈಟು ಏನು ಹೇಳ್ತಾ ಇದ್ದಾರೆ, 50 ಸೆಂಟಿಮೀಟರ್ ಲೆಸ್ ದ್ಯಾನ್ ದ ಹೈಟ್ ಆಫ್ ದ ಟೇಬಲ್. ಅಂದರೆ ಸ್ಟೂಲಿಂದ 50 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಸ್ಟೂಲ್ ಇದು ಅಂತಂದರೆ ಇದಕ್ಕಿಂತ 50 ಸೆಂಟಿಮೀಟರ್ ಕಡಿಮೆ ಇದೆ. ಸೊ ಸ್ಟೂಲು ಈ ಥರ ಇರುತ್ತೆ. ದಿಸ್ ಇಸ್ ಟೇಬಲ್ ಆ್ಯಂಡ್ ದಿಸ್ ಇಸ್ ಸ್ಟೂಲ್. ಈಗ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಹೈಟ್ ಆಫ್ ದ ಸ್ಟೂಲ್ ಕೇಳ್ತಾ ಇದ್ದಾರೆ. ಸೊ ಹೌ ವಿಲ್ ಯು ಫೈಂಡ್ ಹೈಟ್ ಆಫ್ ದ ಟೇಬಲ್ ಗೊತ್ತದೆ. ಸೊ ಹೈಟ್ ಆಫ್ ದ ಸ್ಟೂಲ್ನ ಡೈರೆಕ್ಟಾಗಿ ಕೊಟ್ಟಿಲ್ಲ, ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ 50 ಸೆಂಟಿಮೀಟರ್ ಲೆಸ್ ಅಂತ ಹೇಳಿರೋದ್ರಿಂದ ನೀವೇನು ಮಾಡ್ತೀರಾ ಅಂದರೆ 1 meter 25 ಸೆಂಟಿಮೀಟರಲ್ಲಿ 50 ಸೆಂಟಿಮೀಟರ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಈ ಪೋರ್ಷನನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೇನು ಸಿಗುತ್ತೆ, ಹೈಟ್ ಆಫ್ ದ ಸ್ಟೂಲ್ ಸಿಗುತ್ತೆ. ಸೊ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ ನೌ. First, let us write the given data. What they are given, height of the table, height of a table 1 meter 25 centimeter and the height of a stool, height of a stool ನ ಫೈಂಡ್ ಔಟ್ ಮಾಡಬೇಕು. ಹಿಂಗೆ ಫೈಂಡ್ ಔಟ್ ಮಾಡ್ತೀರಾ, ಹೈಟ್ ಆಫ್ ದ ಟೇಬಲಲ್ಲಿ 50 ಸೆಂಟಿಮೀಟರ್ನ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಹೈಟ್ ಆಫ್ ದ ಸ್ಟೂಲ್ ಸಿಗುತ್ತೆ. ಸೊ ಲೆಟ್ಸ್ ಸಿ ಹೌ ಟು ಸಬ್ಟ್ರ್ಯಾಕ್ಟ್ 1 meter 25 centimeter and here it is 50 centimeter. Let's put 0 here because ಏನೂ ಇಲ್ಲ. ಸೊ ಏನು ಹಾಕ್ಕೊಳ್ತೀವಿ, 0 ಅಂತ ಹಾಕ್ಕೊಳ್ತೀವಿ. ಸೆಂಟಿಮೀಟರ್ ಆ್ಯಂಡ್ 5ಅಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 5. ಇಲ್ಲೇನಾಗುತ್ತೆ, 2ನಲ್ಲಿ 5 ಹೋಗಲ್ಲ. ಏನು ಮಾಡ್ತೀವಿ, ಲೆಟ್ಸ್ ಟೇಕ್ ಬಾರೋ. ಹಿಯರ್ ಇಟ್ ವಿಲ್ ಬಿಕಮ್ 0. ಇಲ್ಲಿ 2 ಇರೋದೇನಾಯಿತು, 12 ಆಯಿತು. ಸೊ 12ಅಲ್ಲಿ ನೀವು 5ನ ಸಬ್ಟ್ರ್ಯಾಕ್ಟ್ ಮಾಡಿರಿ, ಎಷ್ಟು ಬರುತ್ತೆ, 12ಅಲ್ಲಿ 5ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 7 ಬರುತ್ತೆ. ಸೊ ಎಷ್ಟು ಬಂತು ಆನ್ಸರ್, 75 ಸೆಂಟಿಮೀಟರ್. 75 ಸೆಂಟಿಮೀಟರ್. ವಾಟ್ ಈಸ್ 75?
You have to return the numbers with units. ಬರೀ 75 ಅಂತ ಬರೆಯೋ ಹೋಗಿಲ್ಲ, 75 ಸೆಂಟಿಮೀಟರ್ ಅಂತ ಬರೀಬೇಕು. Therefore, height of the stool is 75 centimeter. Is this clear? So let's take last question in this lesson, that is 8th question. A Gram Panchayat constructed a road to connect the village and the main road. On the first day, 3 km 460 meter of road was constructed and 4 km 540 meter of road was constructed on the next day. What is the total length of road constructed? So I'll explain. A Gram Panchayat constructed a road to connect village and main road. ಅಂದರೆ ಗ್ರಾಮ ಪಂಚಾಯತ್ ಏನು ಮಾಡ್ತಾ ಇದೆ, ಒಂದು ರೋಡ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿಗೆ, ವಿಲೇಜ್ ಆ್ಯಂಡ್ ಮೇನ್ ರೋಡ್. ವಿಲೇಜಿಗೆ ಮತ್ತು ವಿಲೇಜು ತುಂಬ ಒಳಗಡೆ ಇರುತ್ತೆ, ಮೇನ್ ರೋಡಿಗೆ ಹೊರಗಡೆ ಇರುತ್ತೆ. ಸೊ ಆ ಎರಡರ ನಡುವೆ ಏನು ಮಾಡ್ತಾ ಇದ್ದಾರೆ, ಒಂದು ರೋಡ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಆನ್ ದ ಫಸ್ಟ್ ಡೇ, ಒಂದೇ ದಿನ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಆನ್ ದ ಫಸ್ಟ್ ಡೇ ಎಷ್ಟು ರೋಡ್ ಮಾಡ್ತಾರೆ, ಕನ್ಸ್ಟ್ರಕ್ಟ್ ಮಾಡ್ತಾರೆ, 3 km 460 meter and 4 km 540 meter of road was constructed on next day. ನೆಕ್ಸ್ಟ್ ಡೇ ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ತಾರೆ, 4 km 540 meter. ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ರೋಡ್? ಯಾವಾಗ ಟೋಟಲ್ ಅಂತ ಮೆನ್ಷನ್ ಮಾಡ್ತಾರೆ ಆಗ ಎಲ್ಲ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಈ ಥರ ಕ್ವೆಶನ್ಸ್ ಕೊಟ್ಟಾಗ ಯಾವ ಆಪ್ರೇಷನ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ರಿಮೇನಿಂಗ್ ಅಂತ ಕೇಳಿದಾಗ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಟೋಟಲ್ ಅಂತ ಕೇಳಿದಾಗ ಆ್ಯಡ್ ಮಾಡ್ತೀವಿ. ರಿಪೀಟೆಡ್ ಆಗಿ ಯಾವುದೋ ಒಂದು ವ್ಯಾಲ್ಯೂ ರಿಪೀಟ್ ಆಗ್ತಾ ಇದೆ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಟೋಟಲ್ನ ಅವರೇ ಟೋಟಲ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರೆ ಆ್ಯಡ್ ಮಾಡ್ತೀವಿ. ಟೋಟಲ್ ಅವರೇ ಕೊಟ್ಟು ಸಿಂಗಲಿಗೆಲ್ಲ ಕೇಳಿದಾಗ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಯಾವಾಗ ಯಾವ್ಯಾವ ಆಪ್ರೇಷನ್ ಯೂಸ್ ಮಾಡಬೇಕು ಅಂತ ಗೊತ್ತಾದರೆ ಈ ಥರ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಗಿವನ್ ಡಾಟಾ ಸೆಂಟೆನ್ಸಲ್ಲಿ ಅಲ್ಲೇ ಇರುತ್ತೆ, ಸ್ವಲ್ಪ ಆಲ್ಟರ್ ಮಾಡಿ ಬರೆದ್ರೆ ಆನ್ಸರ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಹೇಗೆ ಸೊಲ್ಯೂಷನ್ನ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ರೈಟ್ ದ ಆನ್ಸರ್. What is given? Road constructed on first day. ಫಸ್ಟ್ ಡೇ ಎಷ್ಟು ರೋಡ್ ಕನ್ಸ್ಟ್ರಕ್ಟ್ ಆಗಿದೆ, 3 km 460 meter. 3 km 460 meter. Next, what they are given? Road constructed on second day. Second day ಎಷ್ಟು, or you can say it as next day, both are same. ಸೆಕೆಂಡ್ ಡೇ ಎಷ್ಟು ರೋಡ್ ಕನ್ಸ್ಟ್ರಕ್ಟ್ ಆಗಿದೆ, 4 km 540 meter. 4 km and 540 meter. So what we have to find? Total length of road. Total length of road we have to find. Meter and 0 plus 0 0, 6 plus 4 10, 5 plus 4 9, plus 1 10, 4 plus 3 7, plus 1 8 kilometers. ಸೊ ಇಲ್ಲಿ ನೋಡಿ, ಆ ಮೀಟರ್ಸಲ್ಲಿ ಏನೂ ಇಲ್ಲ, ಓನ್ಲಿ ಕಿಲೋಮೀಟರಲ್ಲಿ ಮಾತ್ರ 8 ಇದೆ. ಸೊ ಯು ಕ್ಯಾನ್ ಸೇ therefore total length of road constructed
is 8 kilometer. So this is the complete solution of exercise 8.2. ಇಲ್ಲಿಗೆ 8.2 ಎಕ್ಸಸೈಸ್ ಮುಗಿತು. ಲೆಂತ್ ಲೆಸನ್ ಕೂಡ ಕಂಪ್ಲೀಟ್ ಆಯಿತು. Thank you students. Let's discuss remaining lessons in the next class. Thank you.